ಟಿಪ್ಪರ್ನಲ್ಲೇನು ಶಾಲಾ ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋಗಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿಪ್ಪರ್ ಮತ್ತು ಪಿಕಪ್ ವಾಹನಗಳ ಮೇಲೂ ಕೂಡ ಕೇಸ್ ಆಗಿದೆ. ದಕ್ಷಿಣ ಕನ್ನಡದ ವೇಣೂರು ಠಾಣೆಯಲ್ಲಿ ಬಗ್ಗೆ ದೂರು ದಾಖಲಾಯಿತು. 2 ವಾಹನಗಳ ಚಾಲಕರ ಮೇಲೆ ಈಗ ಕೇಸ್ ದಾಖಲಾಗಿದೆ. BNS 281, 192A, 66 IMV ಈ ಪ್ರಕರಣಗಳಲ್ಲಿ ಈ ಕೇಸನ್ನು ದಾಖಲಿಸಿಕೊಂಡಿರುವಂಥದ್ದು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇರೋದು ಟಿಪ್ಪರ್ ಮತ್ತು ಪಿಕಪ್ ವಾಹನಗಳ ಮೂಲಕ ಪ್ರವಾಸ ಕರ್ಕೊಂಡು ಹೋಗಿದ್ದಾರೆ. ಒಂದು ಶಿಕ್ಷಕರ ನಿರ್ಲಕ್ಷ್ಯ ಇದೆ, ಇನ್ನು ಮತ್ತೊಂದು ಕಡೆ ಆ ಟಿಪ್ಪರ್ ವಾಹನದವರು ಹೇಗೆ ಮಕ್ಕಳನ್ನ ಕರ್ಕೊಂಡು ಹೊರಟರು, ಹೋಗೋ ಹಾಗೇ ಇಲ್ಲ. ಕೂಲಿ ಕಾರ್ಮಿಕರನ್ನಾಗಲಿ ಯಾರನ್ನೂ ಆಗಲಿ, ಅಂದರೆ ಮಾನವ ಸಾಗಣೆಗೆ ಯೋಗ್ಯವಲ್ಲದಂತಹ ವೆಹಿಕಲ್ ಇದು. ಬರೀ ಸರಕು ಸಾಗಣೆ ಅಷ್ಟೇ ಆಗಬೇಕು. ಆದರೆ ಇದರಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಮುಖ್ಯ ಶಿಕ್ಷಕರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ನಿರ್ಲಕ್ಷ್ಯ ನೋಡಿ, ಸೇಫ್ಟಿ ಮೆಜರ್ಸೇ ತೆಗೆದುಕೊಳ್ಳದೆ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗಿರೋದು. ಮುಖ್ಯ ಶಿಕ್ಷಕ ಕಿರಣ್ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಟಿಪ್ಪರ್ ಪಿಕಪ್ನಲ್ಲಿ ಮಕ್ಕಳನ್ನ ಪ್ರವಾಸ ಕರ್ಕೊಂಡು ಹೋಗಿದ್ದು ಶಿಕ್ಷಕರದ್ದು ತಪ್ಪು, ಜೊತೆಗೆ ಅಲ್ಲಿ ಆ ವಾಹನ ಚಾಲಕರು ಮಾಲೀಕರದ್ದು ತಪ್ಪಾಗುತ್ತೆ. ಈಗ ಯಾರ್ಯಾರ ವಿರುದ್ಧ ಪ್ರಕರಣ ಆಗಿದೆ, ಏನ್ ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ಇಲ್ಲಿ ನಿನ್ನೆ ಏನು ಆ ಒಂದು ಪ್ರಭಾರ ಮುಖ್ಯ ಶಿಕ್ಷಕ ಏನಿದ್ರು ಅವರ ಸಸ್ಪೆಂಡ್ ಆಗಿತ್ತು. ಸದ್ಯಕ್ಕೆ ಈಗ ಟಿಪ್ಪರ್ ಚಾಲಕ ಮತ್ತೆ ಆ ಪಿಕಪ್ ಚಾಲಕ ಮತ್ತೆ ಅದ್ರ ಓನರ್ಸ್ ಗಳು ಏನಿದ್ದಾರೆ ಅವ್ರ ಮೇಲೆ ಈಗ ಪ್ರಕರಣ ದಾಖಲಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನು ಆ ಒಂದು ಮಕ್ಕಳನ್ನ ಸಾಕ್ತಿದ್ರು. ಸೊ ಆಗ ಅಂತ ಸಾಗಾಟದ ಸಂದರ್ಭದಲ್ಲಿ ಏನು ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಕೂಡ ಆಗಿದೆ. ಮತ್ತೆ ಅದ್ರ ಜೊತೆಗೆ ಒಂದು ಗಮನಿಸಬೇಕು, BNS ಅಡಿಯಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣವನ್ನ ದಾಖಲಿಸ್ಕೊಂಡಿರುವಂತದ್ದು. ಸಾಕಷ್ಟು ನಿರ್ಲಕ್ಷ್ಯತನ ತೋರಿದ್ದಾರೆ ಅಂತ ಹೇಳಿ BNS ಮತ್ತೆ ಇಂಡಿಯನ್ ಮೋಟಾರ್ ವೆಹಿಕಲ್ ಎರಡು ಇದರಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸ್ಕೊಂಡಿದ್ದಾರೆ. ಸೊ ಅವ್ರ ಮೇಲೆ ಕಾನೂನು ಕ್ರಮಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ನಿರ್ಲಕ್ಷ್ಯತನವನ್ನ ತೋರಿಸಿದ್ರು, ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು. ಮಕ್ಕಳ ಭವಿಷ್ಯಕ್ಕೆ ಸಾಕಷ್ಟು ಕಂಟಕ ತರುವಂತಹ ಪ್ರಸಂಗಗಳು ನಡೆಯುವಂತಹ ಸಾಧ್ಯತೆಗಳಿರ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸುವಂತಹ ಪೊಲೀಸ್ ಇಲಾಖೆ ಸೊ ಈ 2 ಪ್ರಕರಣಗಳನ್ನ ದಾಖಲಿಸಿಕೊಂಡಿರುವಂತದ್ದು. ಸದ್ಯಕ್ಕೆ ಟಿಪ್ಪರ್ ಚಾಲಕ ಮತ್ತೆ ಆ ಒಂದು ಪಿಕಪ್ ಚಾಲಕ ಇಬ್ಬರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಅವ್ರ ಮೇಲೆ ಕಾನೂನು ಕ್ರಮ ಮುಂದುವರಿಯುತ್ತೆ. ಥ್ಯಾಂಕ್ ಯು ಪೃಥ್ವಿ.